ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಫೋರ್ತ್ ಸೆಮಿಸ್ಟರ್ ಬಿ ಕಾಮ್ ಅಲ್ಲಿ ಯಾರಿದ್ದಾರೆ ಅವರಿಗೆ ಅಡ್ವಾನ್ಸ್ಡ್ ಕಾರ್ಪೊರೇಟ್ ಅಕೌಂಟಿಂಗ್ ಅಲ್ಲಿ ಯೂನಿಟ್ 5 ಹೋಲ್ಡಿಂಗ್ ಕಂಪನಿ ಅಕೌಂಟ್ಸ್ ಅನ್ನೋ ಚಾಪ್ಟರ್ ಏನಿದೆ ಆ ಒಂದು ಚಾಪ್ಟರ್ ಅಲ್ಲಿ ಮೈನಾರಿಟಿ ಇಂಟ್ರೆಸ್ಟ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡೋದನ್ನ ಸೆಕ್ಷನ್ ಬಿ ಗೆ ಕೇಳ್ತಾರೆ. ಸೊ ಬನ್ನಿ ಅದಕ್ಕೆ ಸಂಬಂಧಪಟ್ಟ ಒಂದು ಕ್ವಶನ್ಸ್ಗೆ ನೀವು ಹೇಗೆ ಆನ್ಸರ್ ಮಾಡಬೇಕು ಅಂತ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಏನ್ ಹೇಳುತ್ತೆ ಅಂದ್ರೆ ಕ್ಯಾಲ್ಕುಲೇಟ್ ಮೈನಾರಿಟಿ ಇಂಟ್ರೆಸ್ಟ್ ಫ್ರಮ್ ದಿ ಫಾಲೋಯಿಂಗ್. ನೋಡಿ ಏನ್ ಕ್ಯಾಲ್ಕುಲೇಟ್ ಮಾಡೋಕೆ ಹೇಳ್ತಾರಪ್ಪ ಅಂದ್ರೆ ಮೈನಾರಿಟಿ ಇಂಟ್ರೆಸ್ಟ್ ಅನ್ನ ಕ್ಯಾಲ್ಕುಲೇಷನ್ ಮಾಡಿ ಫ್ರಮ್ ದಿ ಫಾಲೋಯಿಂಗ್ ಅಂತ ಹೇಳಿದ್ದಾರೆ. XYZ Limited acquired 56,000 shares of rupees 10 each in ABC Limited on 1/10/2024. ನೋಡಿ XYZ ಲಿಮಿಟೆಡ್ ಕಂಪನಿ ಏನಿದೆ, XYZ ಲಿಮಿಟೆಡ್ ಅಕ್ವೈರ್ ಮಾಡ್ಕೊಳ್ತಾ ಇದೆ 56,000 ಶೇರ್ಸ್ ಅನ್ನ ಅಕ್ವೈರ್ ಮಾಡ್ಕೊಳ್ತಾ ಇದೆ. ಸರಿನಾ? ನೋಡಿ ಯಾವ ಕಂಪನಿ ಶೇರ್ಸ್ ಅನ್ನ ಅಕ್ವೈರ್ ಮಾಡ್ಕೊಳ್ಳುತ್ತೆ ಆ ಒಂದು ಕಂಪನಿಯನ್ನ ಹೋಲ್ಡಿಂಗ್ ಕಂಪನಿ ಅಂತ ಕರಿತೀವಿ. ಇಲ್ಲಿ ಎರಡು ಕಂಪನಿಗಳನ್ನ ಕೊಟ್ಟಿದ್ದಾರೆ ಕ್ವಶನ್ ಅಲ್ಲಿ. ಒಂದು XYZ ಲಿಮಿಟೆಡ್, ಇನ್ನೊಂದು ABC ಲಿಮಿಟೆಡ್. ಸೊ ಇಲ್ಲಿ ಯಾವ ಕಂಪನಿ ಅಕ್ವೈರ್ ಮಾಡ್ಕೊಳ್ತಾ ಇದೆ ಅಂದ್ರೆ XYZ ಲಿಮಿಟೆಡ್ ಅಕ್ವೈರ್ ಮಾಡ್ಕೊಳ್ತಾ ಇದೆ 56,000 ಶೇರ್ಸ್ ಅನ್ನ ಅಕ್ವೈರ್ ಮಾಡ್ಕೊಳ್ತಾ ಇದೆ. 10 ರೂಪಾಯಿ ಇರ್ತಕ್ಕಂಥ ಶೇರ್ಸ್ ಅನ್ನ 56,000 ಶೇರ್ಸ್ ಅನ್ನ ಅಕ್ವೈರ್ ಮಾಡ್ಕೊಳ್ತಾ ಇದ್ದಾರೆ. ಇನ್ ABC ಲಿಮಿಟೆಡ್ ಅಂತ ಹೇಳಿದ್ದಾರೆ. ಯಾವ ಕಂಪನಿಯಿಂದ ಅಕ್ವೈರ್ ಮಾಡ್ಕೊಳ್ತಾ ಇದ್ದಾರೆ ಅಂದ್ರೆ ಇನ್ ABC ಕಂಪನಿಯಿಂದ ಅಕ್ವೈರ್ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಕ್ವಶನ್ ಅಲ್ಲಿ ಅಕ್ವೈರ್ ಮಾಡ್ಕೊಳ್ತಾ ಇರೋ ಕಂಪನಿ ಬಂದು XYZ ಲಿಮಿಟೆಡ್. ಹಾಗಾಗಿ ಅದನ್ನ ನಾವು ಹೋಲ್ಡಿಂಗ್ ಕಂಪನಿ ಅಂತ ಕರಿತೀವಿ. ಸೊ ಯಾವ ಕಂಪನಿಯನ್ನ ಅಕ್ವೈರ್ ಮಾಡ್ಕೊಳ್ತಾ ಇದೆ ಅಂದ್ರೆ ABC ಕಂಪನಿಯನ್ನ ಅಕ್ವೈರ್ ಮಾಡ್ಕೊಳ್ತಾ ಇದೆ. ಹಾಗಾಗಿ ABC ಕಂಪನಿಯನ್ನು ನಾವು ಸಬ್ಸಿಡರಿ ಕಂಪನಿ ಅಂತ ಕರಿತೀವಿ. ಸೊ ನೀವು ಫಾರ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದ್ರೆ ನೀವು ಯಾವುದು ಹೋಲ್ಡಿಂಗ್ ಕಂಪನಿ ಯಾವುದು ಸಬ್ಸಿಡರಿ ಫಸ್ಟ್ ಅದನ್ನ ಐಡೆಂಟಿಫೈ ಮಾಡಬೇಕು. ಸೊ ಇಲ್ಲಿ XYZ ಅಕ್ವೈರ್ ಮಾಡ್ಕೊಳ್ತಾ ಇದೆ 56,000 ಶೇರ್ಸ್ ಅನ್ನ, ಹಾಗಾಗಿ ಅದು ಹೋಲ್ಡಿಂಗ್ ಕಂಪನಿ ಆಗುತ್ತೆ. ಸೊ ಇನ್ನೊಂದು ಕಂಪನಿ ABC ಏನಿದೆ ಅದು ಸಬ್ಸಿಡರಿ ಕಂಪನಿ ಆಗುತ್ತೆ. ಸೊ ಯಾವತ್ತು ಅಕ್ವೈರ್ ಮಾಡ್ಕೊಳ್ತಾ ಇದೆ, ವೆರಿ ವೆರಿ ಇಂಪಾರ್ಟೆಂಟು, ಡೇಟ್ ಆಫ್ ಅಕ್ವಿಜೇಷನ್ ಅಂತ ಕರಿತೀವಿ. 1/10/2024 ಅಲ್ಲಿ ಅಕ್ವೈರ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ದಿ ಫಾಲೋಯಿಂಗ್ ಬ್ಯಾಲೆನ್ಸಸ್ ಆರ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದಿ ಬ್ಯಾಲೆನ್ಸ್ ಶೀಟ್ ಆಫ್ ABC ಲಿಮಿಟೆಡ್ ಆಸ್ ಆನ್ 31/3/2025. ಅಂದ್ರೆ ನಿಮ್ಗೆ ಇಲ್ಲೇನು ಬ್ಯಾಲೆನ್ಸಸ್ ಅನ್ನ ಕೊಟ್ಟಿದ್ದಾರೆ, ಇದೆಲ್ಲ ABC ಕಂಪನಿಯ ಬ್ಯಾಲೆನ್ಸ್ ಶೀಟ್ ಇಂದ ಎಕ್ಸ್ಟ್ರಾಕ್ಟ್ ಮಾಡಿ ಇನ್ಫಾರ್ಮೇಶನ್ಸ್ ಅನ್ನ ಕೊಟ್ಟಿದ್ದಾರೆ ಅಂತ ಅರ್ಥ. ABC ಕಂಪನಿ ಬ್ಯಾಲೆನ್ಸ್ ಶೀಟ್ ಏನಿದೆ ಆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಈ 4 ಪಾಯಿಂಟ್ ಇನ್ಫಾರ್ಮೇಶನ್ಸ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಕೊಟ್ಟಿದ್ದಾರೆ ಅಂತ ಅರ್ಥ. ಅಂದ್ರೆ ಈ 4 ಪಾಯಿಂಟ್ ಯಾವ ಕಂಪನಿಗೆ ಸಂಬಂಧಪಟ್ಟಿದ್ದಪ್ಪ ಅಂದ್ರೆ ABC ಕಂಪನಿಗೆ ಸಂಬಂಧಪಟ್ಟ ಇನ್ಫಾರ್ಮೇಶನ್ ಅಂತ ಅರ್ಥ. ಸರಿನಾ? ಅಂದ್ರೆ ಇಲ್ಲೇನ್ ಹೇಳುತ್ತೆ ಅಂದ್ರೆ ಫಸ್ಟ್ ಪಾಯಿಂಟು ಶೇರ್ ಕ್ಯಾಪಿಟಲ್ 70,000 ಶೇರ್ಸ್ ಆಫ್ ₹10 ಈಚ್. ಅಂದ್ರೆ ABC ಕಂಪನಿಯಲ್ಲಿ ಶೇರ್ ಕ್ಯಾಪಿಟಲ್ ಎಷ್ಟಿದೆಯಪ್ಪ ಅಂದ್ರೆ 70,000 ಶೇರ್ಸ್ ಇದೆ. 10 ರೂಪಾಯಿ ಇರ್ತಕ್ಕಂಥ 70,000 ಶೇರ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ನೋಡಿ ಔಟ್ ಆಫ್ ABC ಕಂಪನಿಲಿ 70,000 ಶೇರ್ಸ್ ಏನಿದೆ, ಔಟ್ ಆಫ್ 70,000 ಅಲ್ಲಿ ಹೋಲ್ಡಿಂಗ್ ಕಂಪನಿ XYZ ಲಿಮಿಟೆಡ್ ಎಷ್ಟು ಶೇರ್ಸ್ ಅನ್ನ ಅಕ್ವೈರ್ ಮಾಡ್ಕೊಳ್ತಾ ಇದೆ ಅಂದ್ರೆ 56,000 ಶೇರ್ಸ್ ಅನ್ನ ಅಕ್ವೈರ್ ಮಾಡ್ಕೊಳ್ತಾ ಇದೆ. ಸೊ 56,000 ಶೇರ್ಸ್ ಅನ್ನ ಅಕ್ವೈರ್ ಮಾಡ್ಕೊಳ್ತಾ ಇದ್ದಾರೆ. ಔಟ್ ಆಫ್ 17 ಅಲ್ಲಿ 56,000 ಶೇರ್ಸ್ ಹೋಲ್ಡಿಂಗ್ ಕಂಪನಿ ಅಕ್ವೈರ್ ಮಾಡ್ಕೊಂಡ್ರೆ ಇನ್ನ ABC ಕಂಪನಿಲಿ ಎಷ್ಟು ಶೇರ್ಸ್ ಉಳಿಯುತ್ತಪ್ಪ ಅಂದ್ರೆ 14,000 ಶೇರ್ಸ್ ಉಳಿಯುತ್ತಾ ಹೋಗುತ್ತೆ. ಆ 14,000 ಶೇರ್ಸ್ ಮೈನಾರಿಟಿಗೆ ಹೋಗ್ತಕ್ಕಂಥದ್ದು ಅಂತ ಅರ್ಥ. ಸೊ ಅದು ಶೇರ್ ಕ್ಯಾಪಿಟಲ್ ಏನ್ ಕೊಟ್ಟಿದ್ದಾರೆ, ಔಟ್ ಆಫ್ 70,000 ಶೇರ್ಸ್ ಅಲ್ಲಿ ಹೋಲ್ಡಿಂಗ್ ಕಂಪನಿ 56,000 ಅಕ್ವೈರ್ ಮಾಡ್ಕೊಂಡ್ರೆ ಇನ್ನ ಬ್ಯಾಲೆನ್ಸ್ ಶೇರ್ಸ್ ಏನ್ ಬರುತ್ತೆ ಅದು ಮೈನಾರಿಟಿಗೆ ಹೋಗುತ್ತೆ ಅಂತ ಅರ್ಥ. ಅದು ಎರಡನೇದರಲ್ಲಿ ಜನರಲ್ ರಿಸರ್ವ್ ಏನಿದೆ, ಜನರಲ್ ರಿಸರ್ವ್ ಕೊಟ್ಟಿದ್ದಾರೆ ಯಾವತ್ತು ಅಂತ ಹೇಳಿದ್ರೆ ನೋಡಿ 1/4/2024 ಅಲ್ಲಿ ಕೊಟ್ಟಿದ್ದಾರೆ. ಸರಿ, 1/4/2024 ಅಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಅಕ್ವೈರ್ ಮಾಡೋದು 110. ಸೊ 110 ಹಿಂದೆನೆ 1/4 ಬರ್ತಕ್ಕಂಥದ್ದು. ಹಾಗಾಗಿ ಅಕ್ವೈರ್ ಮಾಡ್ಕೊಳ್ಳೋದಕ್ಕೂ ಹಿಂದೆ ಏನಾದರೂ ರಿಸರ್ವ್ಸ್ ಇದ್ರೆ ಅದೆಲ್ಲ ಕ್ಯಾಪಿಟಲ್ ಪ್ರಾಫಿಟ್ಗೆ ಹೋಗಬೇಕು ಅಂತ ಹೇಳುತ್ತೆ. ಅದೇ ತರ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕೊಟ್ಟಿದ್ದಾರೆ 1/4 ಅಲ್ಲಿ ಕೊಟ್ಟಿದ್ದಾರೆ. ನೋಡಿ ಅಕ್ವಿಜೇಷನ್ ಡೇಟ್ ಇರೋದು 110 ಹಿಂದೆನೆ ಏನಾದರೂ ಪ್ರಾಫಿಟ್ ಇದ್ರೆ ಅದು ಕೂಡ ಕ್ಯಾಪಿಟಲ್ ಪ್ರಾಫಿಟ್ಗೆ ಹೋಗ್ಬೇಕಾಗುತ್ತೆ. ಬಟ್ ಪ್ರಾಫಿಟ್ ಡ್ಯೂರಿಂಗ್ ದಿ ಇಯರ್ ಏನ್ ಕೊಟ್ಟಿದ್ದಾರೆ, ಪ್ರಾಫಿಟ್ ಡ್ಯೂರಿಂಗ್ ದಿ ಇಯರ್ ಅಂದ್ರೆ ಇದು ಈ ವರ್ಷದ ಪ್ರಾಫಿಟ್ 1,20,000 ಇದೆ. ಸೊ ಇದನ್ನ ನಾವು ಕ್ಯಾಪಿಟಲ್ ಪ್ರಾಫಿಟ್ಗೂ ಕೊಡಬೇಕು ಅಂಡ್ ರೆವಿನ್ಯೂ ಪ್ರಾಫಿಟ್ಗೂ ಕೂಡ ಕೊಡಬೇಕಾಗುತ್ತೆ. ಅದನ್ನ ಹೇಗೆ ಅಂತ ನಾನು ಎಕ್ಸ್ಪ್ಲೈನ್ ಆನ್ಸರ್ ಮಾಡಬೇಕಾದ್ರೆ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇದು ಒಂದು ಕ್ವಶನ್. ಇದೇ ತರ ಕ್ವಶನ್ ನಿಮಗೆ ಸೆಕ್ಷನ್ ಬಿ ಗೆ ಬಂದೇ ಬರುತ್ತೆ. 8 ಮಾರ್ಕ್ಸ್ ಖಂಡಿತವಾಗ್ಲೂ ಸಿಗುತ್ತೆ. ಬರೀ ಮೈನಾರಿಟಿ ಇಂಟ್ರೆಸ್ಟ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ ಅಂತ ಕೇಳಿರ್ತಾರೆ. ಸೊ ನೀವು ಮೈನಾರಿಟಿ ಇಂಟ್ರೆಸ್ಟ್ ಅನ್ನ ಮಾಡಬೇಕು ಅಂದ್ರೆ 4 ಸ್ಟೆಪ್ ಅನ್ನ ಮಾಡಬೇಕು. ಇದು ಮೋಸ್ಟ್ ಇಂಪಾರ್ಟೆಂಟ್. 4 ಸ್ಟೆಪ್ ಮಾಡಬೇಕು. ಮೊದಲನೇ ಸ್ಟೆಪ್ ರೇಷಿಯೋ, ಎರಡನೇ ಸ್ಟೆಪ್ ಕ್ಯಾಪಿಟಲ್ ಪ್ರಾಫಿಟ್,
ಮೂರನೇ ಸ್ಟೆಪ್ಪು ರೆವಿನ್ಯೂ ಪ್ರಾಫಿಟ್ ಅನ್ನ ಮಾಡಬೇಕಾಗುತ್ತೆ. ಸೊ ನೋಡಿ ಹೇಗೆ ಆನ್ಸರ್ಸ್ ಅನ್ನ ಮಾಡಬೇಕು ಅಂತ ಹೇಳಿದ್ರೆ ಸ್ಟೆಪ್ 1 ಬಂದು ರೇಷಿಯೋನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ಸೊ ಹಾಗಾಗಿ ಸ್ಟೆಪ್ 1 ಏನ್ ಹೇಳ್ತಪ್ಪ ಅಂದ್ರೆ ಸ್ಟೆಪ್ 1 ಬಂದು ಕ್ಯಾಲ್ಕುಲೇಷನ್ ಆಫ್ ರೇಷಿಯೋನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು ಅಂತ ಹೇಳಿದ್ರೆ ಸ್ಟೆಪ್ 1 ಅಲ್ಲಿ ನೀವು ಫಸ್ಟ್ ಸಬ್ಸಿಡರಿ ಕಂಪನಿ ಯಾವುದು ಅನ್ನೋದು ಗೊತ್ತಿರಬೇಕು. ಈ ಕ್ವಶನ್ ಅಲ್ಲಿ XYZ ಇಸ್ ಹೋಲ್ಡಿಂಗ್ ಕಂಪನಿ, ABC ಇಸ್ ಎ ಸಬ್ಸಿಡರಿ ಕಂಪನಿ. ಸೊ ನೀವು ಫಸ್ಟ್ ಏನ್ ತಗೋಬೇಕಪ್ಪ ಅಂದ್ರೆ ಟೋಟಲ್ ನಂಬರ್ ಆಫ್ ಶೇರ್ಸ್ ಇನ್ ಸಬ್ಸಿಡರಿ ಕಂಪನಿ ABC ಲಿಮಿಟೆಡ್. ಸೊ ನೋಡಿ ಸಬ್ಸಿಡರಿ ಕಂಪನಿಲಿ ಟೋಟಲ್ ಎಷ್ಟು ಶೇರ್ಸ್ ಇದೆ ಫಸ್ಟ್ ನೀವು ಅದನ್ನ ತಗೋಬೇಕು. ನೋಡಿ ಎಷ್ಟು ಶೇರ್ಸ್ ಇದೆ ಅಂತ ಅವರೇ ಹೇಳಿದ್ದಾರೆ. ABC ಲಿಮಿಟೆಡ್ ಅಲ್ಲಿ ಶೇರ್ ಕ್ಯಾಪಿಟಲ್ ಎಷ್ಟಿದೆ ಅಂದ್ರೆ 70,000 ಶೇರ್ಸ್ ಇದೆ ಅಂತ ಹೇಳಿದ್ದಾರೆ. ಅಂದ್ರೆ ABC ಲಿಮಿಟೆಡ್ ಅಲ್ಲಿ ಟೋಟಲ್ ಎಷ್ಟು ಶೇರ್ಸ್ ಇದೆಯಪ್ಪ ಅಂದ್ರೆ ನನಗೆ ಶೇರ್ ಕ್ಯಾಪಿಟಲ್ ಬೇಡ, ಶೇರ್ಸ್ ಸಾಕು. ಎಷ್ಟು ಶೇರ್ಸ್ ಇದೆ ಅಂದ್ರೆ 70,000 ಟೋಟಲ್ ಶೇರ್ಸ್ ಇದೆ ಅಂತ ಹೇಳಿದ್ದಾರೆ. ಔಟ್ ಆಫ್ 70,000 ಶೇರ್ಸ್ ಅಲ್ಲಿ ಹೋಲ್ಡಿಂಗ್ ಕಂಪನಿ ಎಷ್ಟು ಅಕ್ವೈರ್ ಮಾಡ್ಕೊಂಡಿದೆ ಅಂದ್ರೆ XYZ ಲಿಮಿಟೆಡ್ 56,000 ಶೇರ್ಸ್ ಅನ್ನ ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಸೊ ಔಟ್ ಆಫ್ ಟೋಟಲ್ 70,000 ಅಲ್ಲಿ ನೀವು ನೆಕ್ಸ್ಟ್ ಏನ್ ತಗೋಬೇಕಪ್ಪ ಅಂದ್ರೆ ನಂಬರ್ ಆಫ್ ಶೇರ್ಸ್ ಹೆಲ್ಡ್ ಬೈ ಹೋಲ್ಡಿಂಗ್ ಕಂಪನಿ ಕಾಲ್ಡ್ ಆಸ್ XYZ ಲಿಮಿಟೆಡ್. ಹೋಲ್ಡಿಂಗ್ ಕಂಪನಿ ಎಷ್ಟು ಅಕ್ವೈರ್ ಮಾಡ್ಕೊಂಡಿದೆ ಅಂದ್ರೆ 56,000 ಶೇರ್ಸ್ ಅನ್ನ ಅಕ್ವೈರ್ ಮಾಡ್ಕೊಂಡಿದೆ. ನೋಡಿ ಹೋಲ್ಡಿಂಗ್ ಕಂಪನಿ 56,000 ಶೇರ್ಸ್ ಅನ್ನ ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಟೋಟಲ್ ಸಬ್ಸಿಡರಿಲಿ ಇರೋದು 70,000, ಅದರಲ್ಲಿ ಕಂಪನಿ ಇರೋದು 70,000, ಅದರಲ್ಲಿ ಹೋಲ್ಡಿಂಗ್ ಕಂಪನಿ ಅಕ್ವೈರ್ ಮಾಡ್ಕೊಂಡಿರೋದು 56,000 ಶೇರ್ಸ್ ಅನ್ನ ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಸೊ ಹಾಗಾದ್ರೆ 56,000 ಹೋಲ್ಡಿಂಗ್ ಕಂಪನಿ ಅಕ್ವೈರ್ ಮಾಡ್ಕೊಂಡ್ರೆ ಇನ್ನ ಬ್ಯಾಲೆನ್ಸ್ ಎಷ್ಟು ಉಳಿಯುತ್ತೆ ಅಂತ ಹೇಳಿದ್ರೆ ನಂಬರ್ ಆಫ್ ಶೇರ್ಸ್ ಹೆಲ್ಡ್ ಬೈ ಮೈನಾರಿಟೀಸ್ shareholders ಎಷ್ಟು ಉಳಿತಪ್ಪ ನೋಡಿ. ಟೋಟಲ್ ಇರೋದು 70,000 ಶೇರ್ಸ್ ಸಬ್ಸಿಡರಿ ABC ನಲ್ಲಿ. ಔಟ್ ಆಫ್ 70,000 ಅಲ್ಲಿ ಹೋಲ್ಡಿಂಗ್ ಕಂಪನಿ 56,000 ಅಕ್ವೈರ್ ಮಾಡ್ಕೊಂಡ್ರೆ ಇನ್ನ ಬ್ಯಾಲೆನ್ಸ್ ಎಷ್ಟು ಉಳಿಯುತ್ತೆ ಅಂದ್ರೆ 14,000 ಶೇರ್ಸ್ ಉಳಿಯುತ್ತೆ. ಈ 14,000 ಶೇರ್ಸ್ ಯಾರಿಗೆ ಹೋಗುತ್ತಪ್ಪ ಅಂದ್ರೆ ಮೈನಾರಿಟಿಗೆ ಹೋಗ್ತಕ್ಕಂಥದ್ದು. ಮೈನಾರಿಟಿ ಶೇರ್ ಹೋಲ್ಡರ್ಸ್ ಇದೆ ಅಂತ ಅರ್ಥ. ಸೊ ಈಗ ನೀವು ರೇಷಿಯೋ ಮಾಡಬೇಕಾಗತ್ತೆ. ಈಗ ನೀವು ರೇಷಿಯೋ ಮಾಡ್ತೀರಾ ಅಂತ ಹೇಳಿದ್ರೆ ಹೋಲ್ಡಿಂಗ್ ಕಂಪನಿ ಯಾವ್ದಾವುದಕ್ಕೆ ನೀವು ರೇಷಿಯೋ ಮಾಡಬೇಕು ಅಂದ್ರೆ XYZ ಲಿಮಿಟೆಡ್ ಏನಿದೆ, XYZ ಲಿಮಿಟೆಡ್ ಇಷ್ಟು ಮೈನಾರಿಟಿ ಶೇರ್ ಹೋಲ್ಡರ್ಸ್ ಮಾಡ್ಕೋಬೇಕು. ಸೊ ಇವ್ರನ್ನ ರೇಷಿಯೋ ಮಾಡಬೇಕು. ರೇಷಿಯೋ ಮಾಡ್ತೀರಾ ಅಂತ ಹೇಳಿದ್ರೆ ನೀವು ಸೊ XYZ ಲಿಮಿಟೆಡ್ ಮತ್ತೆ ಮೈನಾರಿಟಿ ಶೇರ್ ಹೋಲ್ಡರ್ಸ್ ಅನ್ನ ಮಾಡ್ಕೋಬೇಕು. ಈಗ XYZ ಲಿಮಿಟೆಡ್ ಹತ್ರ ಎಷ್ಟಪ್ಪ ಶೇರ್ಸ್ ಇರೋದು 56,000 ಶೇರ್ಸ್ ಇದೆ. ಇಷ್ಟು ಮೈನಾರಿಟಿ ಹತ್ರ 14,000 ಶೇರ್ಸ್ ಇದೆ. ನೀವು ಮತ್ತೆ ಅದನ್ನ ಸಿಂಪ್ಲಿಫೈ ಮಾಡ್ತೀರಾ ಅಂತ ಹೇಳಿದ್ರೆ ನಿಮ್ಗೆ ಸೊ ರೇಷಿಯೋ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ ರೇಷಿಯೋ ನೀವು ಬೇಕಾದ್ರೆ ಸಿಂಪ್ಲಿಫೈ ಮಾಡ್ಕೊಂಡ್ರೆ 56:14 ಅಂತನಾದ್ರು ತಗೊಳ್ಳಿ, ಅಥವಾ ಇನ್ನೂ ಸಿಂಪ್ಲಿಫೈ ಮಾಡಿದ್ರೆ ನಿಮ್ಗೆ 4:1 ಅಂತ ಬೇಕಾದ್ರೂ ತಗೋಬಹುದು. ಸೊ ಇದು ಸಿಂಪ್ಲಿಫೈ ಮಾಡಿದಾಗ ನಮಗೆ ರೇಷಿಯೋ ಬಂದಿರತಕ್ಕಂಥದ್ದು. ಸೊ ಇದು ಫಸ್ಟ್ ಸ್ಟೆಪ್. ನೀವು ರೇಷಿಯೋನ ಹೀಗೇನೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕಾಗತ್ತೆ. ಸೊ ರೇಷಿಯೋ ಮಾಡ್ತೀರಾ ಅಂತ ಹೇಳಿದ್ರೆ ಫಸ್ಟ್ ನೀವು ಸಬ್ಸಿಡರಿ ಕಂಪನಿಲಿ ಟೋಟಲ್ ಎಷ್ಟಿದೆ, ಅದರಲ್ಲಿ ಹೋಲ್ಡಿಂಗ್ ಎಷ್ಟು ಅಕ್ವೈರ್ ಮಾಡ್ಕೊಂಡಿದ್ದಾರೆ, ಇನ್ ಬ್ಯಾಲೆನ್ಸ್ ಎಷ್ಟು ಉಳಿಯುತ್ತೆ ಅದು ಮೈನಾರಿಟಿಗೆ ಹೋಗ್ಬೇಕಾಗುತ್ತೆ. ನೀವು ರೇಷಿಯೋ ಮಾಡಬೇಕಾದ್ರೆ ಹೋಲ್ಡಿಂಗ್ ಕಂಪನಿ ಇಷ್ಟು ಮೈನಾರಿಟಿ ತಗೋಬೇಕು. ಹೋಲ್ಡಿಂಗ್ ಕಂಪನಿ ಹತ್ರ ಎಷ್ಟಿದೆ 56,000 ಇದೆ, ಇಷ್ಟು ಮೈನಾರಿಟಿ ಹತ್ರ 14,000 ಇದೆ. 56:14 ಆದ್ರೂ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ನೀವು ಫರ್ದರ್ ಸಿಂಪ್ಲಿಫೈ ಮಾಡ್ಕೊಂಡು 4:1 ಅಂತ ಬೇಕಾದ್ರೂ ಮಾಡ್ಬೋದು. ಇದು ಮೊದಲನೇ ಸ್ಟೆಪ್. ಎಲ್ಲಾ ಪ್ರಾಬ್ಲಮ್ ಅಲ್ಲೂ ಹೋಲ್ಡಿಂಗ್ ಕಂಪನಿ ಅಕೌಂಟ್ಸ್ ಅಲ್ಲಿ ನೀವು ಇದನ್ನ ಮಾಡಲೇಬೇಕು. ಮೊದಲನೇ ಸ್ಟೆಪ್ ಇದೇ ಪ್ರೊಸೀಜರ್. ಓಕೆ, ದೆನ್ ಎರಡನೇ ಸ್ಟೆಪ್ ಏನಪ್ಪಾ ಅಂತ ಹೇಳಿದ್ರೆ ಸ್ಟೆಪ್ 2 ಏನ್ ಕ್ಯಾಲ್ಕುಲೇಷನ್ ಮಾಡ್ಬೇಕಪ್ಪ ಅಂದ್ರೆ ಕ್ಯಾಲ್ಕುಲೇಷನ್ ಆಫ್ ಕ್ಯಾಪಿಟಲ್ ಪ್ರಾಫಿಟ್ ಆರ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅ ಪ್ರೀ ಅಕ್ವಿಜೇಷನ್ ಪ್ರಾಫಿಟ್ ಅಂತ ಕರಿತೀವಿ. ಕ್ಯಾಪಿಟಲ್ ಪ್ರಾಫಿಟ್ ಅಥವಾ ಪ್ರೀ ಅಕ್ವಿಜೇಷನ್ ಪ್ರಾಫಿಟ್ ಅಂತ ಕರಿತೀವಿ. ಸೊ ನೋಡಿ ನೀವು ಇಲ್ಲಿ ಕ್ಯಾಪಿಟಲ್ ಪ್ರಾಫಿಟ್ ಅನ್ನ ಮಾಡ್ಬೇಕಾದ್ರೆ ಯಾವ ತರ ಮಾಡ್ಬೇಕು ಅಂದ್ರೆ ಸೊ ಸ್ಟೆಪ್ಸ್ 2 ನೋಡಿ, ನೀವು ಕ್ಯಾಪಿಟಲ್ ಪ್ರಾಫಿಟ್ ಮಾಡ್ತೀರಾ ಅಂದ್ರೆ ನಿಮ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಅಕ್ವಿಜೇಷನ್ ಡೇಟ್ ಏನಿದೆ 110 ಇದೆ. ನೋಡಿ ಕ್ವಶನ್ ಅಲ್ಲಿ ಅಕ್ವೈರ್ ಮಾಡಿರೋ ಡೇಟು 110 ಗಿನ್ನ ಹಿಂದೆ ಅಂದ್ರೆ 19, 18, 17, 16, 15, 14 ಅಥವಾ ಪ್ರೀವಿಯಸ್ 1 31st 3.
ಸೊ ಅಕ್ವಿಜೇಷನ್ ಡೇಟ್ಗಿನ ಹಿಂದೆ ಕ್ವಶನ್ ಅಲ್ಲಿ ಏನಾದರೂ ರಿಸರ್ವ್ಸ್ ಅಥವಾ ಪ್ರಾಫಿಟ್ ಕೊಟ್ರೆ ಅದೆಲ್ಲದೂ ಕೂಡ ನೀವು ಕ್ಯಾಪಿಟಲ್ ಪ್ರಾಫಿಟ್ಗೆ ತಗೋಬೇಕು. ಸೊ ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಕ್ವಶನ್ ಅಲ್ಲಿ 1/4 ಅಲ್ಲಿ ಏನಾದರೂ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅಂದ್ರೆ ಅದೆಲ್ಲದೂ ಕೂಡ ಕ್ಯಾಪಿಟಲ್ ಪ್ರಾಫಿಟ್ಗೆ ಹೋಗಬೇಕು. ಸೊ ಇಲ್ಲಿ ನೋಡಿ ಕ್ವಶನ್ ಅಲ್ಲಿ ಜನರಲ್ ರಿಸರ್ವ್ ಕೊಟ್ಟಿದ್ದಾರೆ 1,40,000 ಯಾವಾಗಿದೆ ಅಂತ ಹೇಳಿದರೆ 1/4 ಅಲ್ಲಿ ಇದೆ. ನೋಡಿ ಅಕ್ವಿಜೇಷನ್ ಇರೋದು 110 ಹಿಂದೆನೆ 1/4 ಬರುತ್ತೆ. ಸೊ ಅಕ್ವೈರ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಏನಾದರೂ ರಿಸರ್ವ್ಸ್ ಅಥವಾ ಏನಾದರೂ ಪ್ರಾಫಿಟ್ ಸಬ್ಸಿಡರಿ ಕಂಪನಿಲಿದ್ರೆ ಅದೆಲ್ಲ ಕ್ಯಾಪಿಟಲ್ ಪ್ರಾಫಿಟಿಗೆ ಬರಬೇಕಾಗುತ್ತೆ. ಹಾಗಾಗಿ ನಾನು ಜನರಲ್ ರಿಸರ್ವ್ ತಗೋಬೇಕು. ಜನರಲ್ ರಿಸರ್ವ್ ಆಸ್ ಆನ್ 1/4/2023 1/4/2024 ಅಕ್ವೈರ್ ಮಾಡ್ಕೊಳ್ಳೋದಕ್ಕೂ ಹಿಂದೆ ಏನಾದರೂ ರಿಸರ್ವ್ಸ್ ಅನ್ನ ಸಬ್ಸಿಡರಿ ಕಂಪನಿ ಕ್ರಿಯೇಟ್ ಮಾಡಿದ್ರೆ ಅದು ಕ್ಯಾಪಿಟಲ್ ಪ್ರಾಫಿಟ್ಗೆ ಬರಬೇಕು. ಓಕೆ, ಈಗ ಅಕ್ವೈರ್ ಮಾಡ್ಕೊಳ್ಳೋದು 110, ರಿಸರ್ವ್ಸ್ ಇರೋದು 1/4. ಅಕ್ವೈರ್ ಮಾಡ್ಕೊಳ್ಳೋದಕ್ಕೂ ಹಿಂದೆನೇ ರಿಸರ್ವ್ಸ್ ಇದೆಯಾ, ಸೀದಾ ನೀವು ಕ್ಯಾಪಿಟಲ್ ಪ್ರಾಫಿಟಿಗೆ ತಗೊಂಬನ್ನಿ 1,40,000. ಸೊ ಇನ್ನೂ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ನಾನು ಹೇಳಿದ್ನಲ್ವಾ 1/4 ಅಲ್ಲಿ ಏನಾದರೂ ರಿಸರ್ವ್ಸ್ ಅಥವಾ ಪ್ರಾಫಿಟ್ ಕೊಟ್ಟಿದ್ರೆ ಸೀದಾ ಕ್ಯಾಪಿಟಲ್ ಪ್ರಾಫಿಟ್ ಅಲ್ಲಿ ಬರ್ಕೊಂಬಿಡಿ ಅಷ್ಟೇ, ಸರಿನಾ. ನೆಕ್ಸ್ಟ್ ಅದೇ ತರ ನೋಡಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕೂಡ ಕೊಟ್ಟಿದ್ದಾರೆ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಸ್ ಆನ್ 1/4/2024 ಅಲ್ಲಿದೆ. 1/4 ಅಲ್ಲಿ ಇರ್ತಕ್ಕಂಥದ್ದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಎಷ್ಟು ಕೊಟ್ಟಿದ್ದಾರಪ್ಪ ಅಂದ್ರೆ 2,24,000 ಕೊಟ್ಟಿದ್ದಾರೆ. ಸೊ ಇದು ಕೂಡ 1/4 ಅಲ್ಲಿ ಇದೆ. ಅಕ್ವೈರ್ ಮಾಡೋದು 110 ಹಿಂದೆನೆ ಇದೆ, ಹಾಗಾಗಿ ಕ್ಯಾಪಿಟಲ್ ಪ್ರಾಫಿಟ್ಗೆ ನಾವು ತಗೋಬೇಕಾಗುತ್ತೆ. ದೆನ್ ಪ್ರಾಫಿಟ್ ಡ್ಯೂರಿಂಗ್ ದ ಇಯರ್ ಏನ್ ಕೊಟ್ಟಿದ್ದಾರೆ ಇದು ಸ್ವಲ್ಪ ನಿಮಗೆ ಗಮನಿಸಬೇಕು. ಪ್ರಾಫಿಟ್ ಡ್ಯೂರಿಂಗ್ ದ ಇಯರ್ ಏನ್ ಕೊಟ್ಟಿದ್ದಾರೆ, ಸೊ ಈ ಡ್ಯೂರಿಂಗ್ ದ ಇಯರ್ ಕೊಟ್ಟಾಗ ಪ್ರಾಫಿಟ್ ಡ್ಯೂರಿಂಗ್ ದ ಇಯರ್ 24-25 ಅಂತ ಹೇಳಿದ್ರೆ ನೋಡಿ, ಸೊ ನಾನು ಅಕ್ವೈರ್ ಪ್ರಾಫಿಟ್ ಡ್ಯೂರಿಂಗ್ ದ ಇಯರ್ ಅಂದ್ರೆ ಇಯರ್ ಸ್ಟಾರ್ಟ್ ಆಗೋದು ಎಲ್ಲಿಂದಪ್ಪ ಅಂತ ಹೇಳಿದ್ರೆ, ಸೊ 1/4/2024 ಇಂದ ಹಿಡಿದು ಟು 31/3/2025 ಅಲ್ಲಿ ಎಂಡ್ ಆಗುತ್ತೆ. ಬಟ್ ನಾನೀಗ ಅಕ್ವೈರ್ ಮಾಡ್ಕೊಳ್ಳೋದು ಯಾವಾಗ ಅಂದ್ರೆ ಮಿಡ್ ಆಫ್ ದಿ ಇಯರ್ 110 ಅಲ್ಲಿ 1/10/2024 ಅಲ್ಲಿ ನಾನು ಅಕ್ವೈರ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ಸೊ ಅಕ್ವೈರ್ ಮಾಡ್ಕೊಂಡಿರೋ ಡೇಟು 110 ಆಗಿರೋದ್ರಿಂದ ಸೊ ಇದು ಪ್ರಾಫಿಟ್ ಡ್ಯೂರಿಂಗ್ ದ ಇಯರ್ ಅಂದ್ರೆ 1/4 ಇಂದ 31/3 ಬರುತ್ತೆ. ಅಕ್ವೈರ್ ಮಾಡ್ಕೊಂಡಿದ್ದು ಮಿಡ್ ಆಫ್ ದಿ ಇಯರ್ ಅಲ್ಲಿ ಅಕ್ವೈರ್ ಮಾಡ್ಕೊಂಡಿದ್ದಾನೆ ಅಂದ್ರೆ ಸೊ 110 ಹಿಂದೆ ಎಷ್ಟು ಮಂತ್ ಬರುತ್ತಪ್ಪ ಅಂತ ಹೇಳಿದ್ರೆ ನೋಡಿ 14, 15, 16, 17, 18, 19 ಅಂಡ್ 110 ತಗೋಬಾರ್ದು, ಯಾಕಂದ್ರೆ 1 ಬಂದಿದೆ ಅಂದ್ರೆ ಮುಂದಕ್ಕೆ ಹೋಗ್ಬೇಕು, ಅದು 31st ಇಯರ್ ತಗೊಳ್ತಿದೆ. ಈಗ 4 ಇಂದ 9 ಮಂತ್ಸ್ ವರೆಗೂ 4 ಇಂದ 9 ವರೆಗೂ ನಾನು ಎಣಿಸಿದ್ರೆ 1, 4, 4, 5, 6, 7, 8, 9 ಅಂದ್ರೆ 6 ಮಂತ್ ನಾನೇನ್ ಮಾಡಬೇಕು ಅಂದ್ರೆ ಕ್ಯಾಪಿಟಲ್ ಪ್ರಾಫಿಟ್ ತಗೋಬೇಕು. ಸೊ ಇನ್ನ 6 ಮಂತ್ ನಾನು ರೆವಿನ್ಯೂ ಪ್ರಾಫಿಟ್ಗೆ ತಗೋಬೇಕಾಗುತ್ತೆ. ಸೊ ಯಾಕಂದ್ರೆ ಅಕ್ವೈರ್ ಮಾಡ್ಕೊಂಡಿರೋ ಡೇಟು 110 ಇಂದ ಹಿಂದೆಗಡೆ 1/4 ಇಂದ 110ಗೆ ಎಷ್ಟು ಮಂತ್ ಬರುತ್ತಪ್ಪ ಅಂದ್ರೆ 6 ಮಂತ್ ಬರುತ್ತೆ. ಹಾಗಾಗಿ ಈ ಪ್ರಾಫಿಟ್ ಡ್ಯೂರಿಂಗ್ ದ ಇಯರ್ ಏನ್ ಕೊಟ್ಟಿದಾರಲ್ವಾ ಅಮೌಂಟು, ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ ಅಂತಾರೆ 1,20,000 ಏನ್ ಕೊಟ್ಟಿದ್ದಾರೆ 1,20,000 ಫುಲ್ ಅಮೌಂಟ್ ಅನ್ನ ತಗೋಬಾರ್ದು. ಇದರಲ್ಲಿ ನಾನು 6 ಮಂತ್ ಅಷ್ಟೇ ತಗೋಬೇಕು. ಏನಕ್ಕೆ ಅಂತ ಹೇಳಿದ್ರೆ ಸೊ ಅಕ್ವೈರ್ ಮಾಡ್ಕೊಂಡು ಮಿಡ್ ಆಫ್ ದಿ ಇಯರ್ ಅಲ್ಲಿ ಅಕ್ವೈರ್ ಮಾಡ್ಕೊಂಡಿದ್ದ 1,20,000 ಅಲ್ಲಿ ನೀವು 6 ಮಂತ್ ಮಾತ್ರ ತಗೊಳ್ಳಿ, ಅಂದ್ರೆ 60,000 ಮಾತ್ರನೇ ನಾವು ಕ್ಯಾಪಿಟಲ್ ಪ್ರಾಫಿಟ್ಗೆ ಕೊಡಬೇಕಾಗಿರೋದು. ಯಾಕಂದ್ರೆ ಬಿಫೋರ್ ದಿ ಡೇಟ್ ಆಫ್ ಅಕ್ವಿಜೇಷನ್ ಇರೋದು 6 ಮಂತ್ ಮಾತ್ರ ಬರುತ್ತೆ. ಹಾಗಾಗಿ ನಾವು 6 ಮಂತ್ ಮಾತ್ರನೇ ಕ್ಯಾಪಿಟಲ್ ಪ್ರಾಫಿಟ್ಗೆ ಕೊಡಬೇಕಾಗುತ್ತೆ, ಸರಿನಾ. ಸೊ ಇನ್ಯಾವ್ದು ಇದು ಅಪ್ಲಿಕಬಲ್ ಆಗೋದು ಈ ತರಕ್ ಮಾತ್ರ. ಯಾವಾಗ ಅಂದ್ರೆ ಅಕ್ವಿಜೇಷನ್ ಡೇಟು ಮಿಡ್ ಆಫ್ ದಿ ಇಯರ್ ಇದ್ರೆ ಮಾತ್ರನೇ ಇದು ಬರೋದು. ಸಪೋಸ್ ಅಕ್ವಿಜೇಷನ್ ಡೇಟ್ ಅಂದ್ರೆ 1/4 ಅಲ್ಲಿ ಕೊಟ್ಬಿಟ್ಟಿದ್ರೆ ಈ ಅಮೌಂಟ್ ಫುಲ್ ನಾನು ಪೋಸ್ಟ್ ರೆವಿನ್ಯೂ ಪ್ರಾಫಿಟ್ಗೆ ನಾನು ತಗೋಬೇಕಾಗಿತ್ತು, ಇಲ್ಲಿ ತಗೊಳ್ಬಾರ್ದಾಗಿತ್ತು, ಸರಿನಾ. ಸೊ ಈಗ ನೀವೇನ್ ಮಾಡಿ ಅಂದ್ರೆ ಇಷ್ಟು ಅಮೌಂಟ್ ಅನ್ನ ಟೋಟಲ್ ಮಾಡ್ಕೊಳ್ಳಿ. ಸೊ ಇಷ್ಟು ಅಮೌಂಟ್ ಅನ್ನ ಟೋಟಲ್ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂದ್ರೆ 4,24,000 ಸಿಗುತ್ತೆ. ಸೊ ಇದನ್ನ ನಾವೇನಂತ ಟ್ರೀಟ್ ಮಾಡ್ತೀವಿ ಅಂದ್ರೆ ಕ್ಯಾಪಿಟಲ್ ಪ್ರಾಫಿಟ್ ಅಥವಾ ಪ್ರೀ ಅಕ್ವಿಜೇಷನ್ ಪ್ರಾಫಿಟ್, ಕ್ಯಾಪಿಟಲ್ ಪ್ರಾಫಿಟ್ ಅಥವಾ ಪ್ರೀ ಅಕ್ವಿಜೇಷನ್ ಪ್ರಾಫಿಟ್ ಅಂತ ಕರಿತೀವಿ. ಸೊ ಈ ಪ್ರಾಫಿಟ್ ಏನ್ ಬಂದಿರುತ್ತೆ ನಿಮ್ಗೆ, ಓಕೆ, ಈ ಪ್ರಾಫಿಟ್ ನ ನೀವು ಶೇರ್ ಮಾಡಬೇಕು. ಸೊ ದಟ್ ಈಸ್ ಶೇರ್ ಆಫ್ ಕ್ಯಾಪಿಟಲ್ ಪ್ರಾಫಿಟ್. ಈ ಕ್ಯಾಪಿಟಲ್ ಪ್ರಾಫಿಟ್ ನ ನೀವು ಶೇರ್ ಮಾಡಬೇಕು. ಯಾರ್ಯಾರಿಗೆ ಶೇರ್ ಮಾಡ್ಬೇಕಪ್ಪ ಅಂದ್ರೆ ಸೊ ರೇಷಿಯೋ ಇರೋದು ಯಾರಿಗೆ ಅಂದ್ರೆ ಹೋಲ್ಡಿಂಗ್ ಕಂಪನಿ ಮತ್ತೆ ಮೈನಾರಿಟಿಗೆ ಶೇರ್ ಮಾಡಬೇಕಾಗುತ್ತೆ. ಸೊ ದಟ್ ನಾವೇನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಶೇರ್ ಆಫ್ XYZ ಲಿಮಿಟೆಡ್ಗೆ ಕೊಡಬೇಕು. ಇರೋದು ಟೋಟಲ್ ನನ್ನ ಹತ್ರ 4,24,000 ಕ್ಯಾಪಿಟಲ್ ಪ್ರಾಫಿಟ್ ಇದೆ. ಇದರಲ್ಲಿ ಹೋಲ್ಡಿಂಗ್ ಕಂಪನಿ ರೇಷಿಯೋ ಎಷ್ಟಿದೆಪ್ಪ ಅಂದ್ರೆ 4 ಇದೆ. 4:1 ಅಂದ್ರೆ 4/5 ಮಾಡ್ಕೋಬೇಕು.
ಸೊ ನೀವು ಸಿಂಪ್ಲಿಫೈ ಮಾಡಿದ್ರೆ ಇವರಿಗೆ ಎಷ್ಟು ರೇಷಿಯೋ ಹೋಗುತ್ತಪ್ಪ ಅಂದರೆ 3,39,200 ರುಪೀಸ್ ಇವ್ರಿಗೆ ಕೊಡಬೇಕಾಗುತ್ತೆ. ಇನ್ನು ಬ್ಯಾಲೆನ್ಸು ಶೇರ್ ಆಫ್ ಮೈನಾರಿಟಿ ಶೇರ್ ಹೋಲ್ಡರ್ಸ್ ಇವರಿಗೆ ಎಷ್ಟು ಕೊಡಬೇಕಪ್ಪ ಅಂದರೆ 4,24,000 ಅಲ್ಲಿ ಇಂಟು ಅವರ ಪೋರ್ಷನ್ ಇರೋದು 1/5 ಮಾಡ್ಕೋಬೇಕು. ಈ 5 ಹೇಗೆ ಬಂತು ಅಂದರೆ 4+1 ಎರಡು ಆ್ಯಡ್ ಮಾಡ್ಕೊಂಡ್ರೆ ಡಿನಾಮಿನೇಟರ್ 5 ಆಗುತ್ತೆ. ಸೊ ಈಗ ನೀವು ಸಿಂಪ್ಲಿಫೈ ಮಾಡಿದ್ರೆ ಎಷ್ಟು ಬರುತ್ತಪ್ಪ ಅಂದರೆ ಸೊ ಇವರಿಗೆ 84,800 ರುಪೀಸ್ ಬರುತ್ತೆ. ಸೊ ಇದು ಶೇರ್ ಮಾಡಬೇಕು. ಕ್ಯಾಪಿಟಲ್ ಪ್ರಾಫಿಟ್ನ ಫೈಂಡ್ ಔಟ್ ಮಾಡಿದ ಮೇಲೆ ನೀವು ಶೇರ್ ಮಾಡಬೇಕು. ಇದು ಮೊದಲನೇದು ಕ್ಯಾಪಿಟಲ್ ಪ್ರಾಫಿಟ್ನ ಫೈಂಡ್ ಔಟ್ ಮಾಡಿರ್ತಕ್ಕಂಥದ್ದು. ಸ್ಟೆಪ್ 3 ಏನು ಕ್ಯಾಲ್ಕುಲೇಷನ್ ಮಾಡಬೇಕಪ್ಪ ಅಂದ್ರೆ ಕ್ಯಾಲ್ಕುಲೇಷನ್ ಆಫ್ ರೆವಿನ್ಯೂ ಪ್ರಾಫಿಟ್ ಅಥವಾ ಪೋಸ್ಟ್ ಪ್ರಾಫಿಟ್ ಅಥವಾ ರೆವಿನ್ಯೂ ಪ್ರಾಫಿಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲಿ ನೀವು ರೆವಿನ್ಯೂ ಪ್ರಾಫಿಟ್ ಅನ್ನ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತೀರಾ ಅಂತ ಹೇಳಿದ್ರೆ ಸೊ ನೀವು ಯಾವ ಅಮೌಂಟ್ ಅನ್ನ ಬಿಟ್ಟಿರ್ತೀರಾ ಅದನ್ನ ಮಾತ್ರ ತಗೋಬೇಕು. ನೋಡಿ, ಶೇರ್ ಕ್ಯಾಪಿಟಲ್ ಫಸ್ಟ್ ಸ್ಟೆಪ್ ಅಲ್ಲಿ ತಗೊಂಡೆ. ಜನರಲ್ ರಿಸರ್ವ್ ಫುಲ್ ಅಮೌಂಟ್ 1,40,000 ಇಲ್ಲಿ ತಗೊಂಡ್ಬಿಟ್ಟಿದ್ದೇನೆ. ಸೊ 2,24,000 ಇಲ್ಲಿ ಫುಲ್ ತಗೊಂಡ್ಬಿಟ್ಟಿದ್ದೇನೆ. ಸೊ ಪ್ರಾಫಿಟ್ ಡ್ಯೂರಿಂಗ್ ದಿ ಇಯರ್ 1,20,000 ಇದೆ, ಅದರಲ್ಲಿ ನಾನು 60 ಮಾತ್ರ ತಗೊಂಡಿದ್ದೀನಿ. ಇನ್ನು 60 ನಾನು ತಗೊಂಡಿಲ್ಲ. ಏನಕ್ಕೆ ಅಂದರೆ ಸೊ ಅಕ್ವೈರ್ ಮಾಡ್ಕೊಳ್ಳೋದಕ್ಕೂ ಹಿಂದೆ 6 ಮಂತ್ ಇತ್ತು, ಹಾಗಾಗಿ ನಾನು 6 ಮಂತ್ ಮಾತ್ರ ತಗೊಂಡಿದ್ದೀನಿ. ಸೊ ಈಗ ಅಕ್ವೈರ್ ಮಾಡ್ಕೊಂಡಿದ್ದಾದ್ಮೇಲೆ 6 ಮಂತ್ ಬರುತ್ತೆ. ಸೊ 110 ಅಲ್ಲಿ ಅಕ್ವೈರ್ ಮಾಡ್ಕೊಂಡಿದ್ದೀನಿ. 110 ಇಂದ ಹಿಡಿದು 31st ಮಾರ್ಚ್ ವರೆಗೂ ನೀವು ನೋಡಿದ್ರೆ ಸೊ ಅಂದರೆ 10, 11, 12, 1, 2, 3 6 ಮಂತ್ ಏನು ಬರುತ್ತೆ, ಈ 6 ಮಂತ್ ಎಲ್ಲ ಫುಲ್ಲು ನೀವು ರೆವಿನ್ಯೂ ಪ್ರಾಫಿಟಿಗೆ ಕೊಡಬೇಕಾಗುತ್ತೆ. ಸೊ ಹಾಗಾಗಿ ನಾನೇನು ಮಾಡಬೇಕಪ್ಪ, ರೆವಿನ್ಯೂ ಪ್ರಾಫಿಟ್ ಅನ್ನ ಮಾಡಬೇಕಾದ್ರೆ ಪ್ರಾಫಿಟ್ ಫಾರ್ ದಿ ಇಯರ್ 2024-25 ಏನಿದೆ, ಸೊ ಈ ಒಂದು 1,20,000 ಅಮೌಂಟ್ ಅಲ್ಲಿ ನಾವು 6 ಮಂತ್ ಮಾತ್ರನೇ ಕೊಡಬೇಕು. ಯಾಕೆಂದ್ರೆ ರಿಮೈನಿಂಗ್ 6 ಮಂತ್ ಆಲ್ರೆಡಿ ಪ್ರೀ ಅಕ್ವಿಜೇಷನ್ ಕ್ಯಾಪಿಟಲ್ ಪ್ರಾಫಿಟ್ ಅಲ್ಲಿ ಕೊಟ್ಟಿರೋದ್ರಿಂದ ಸೊ ಇನ್ 6 ಮಂತ್ ಮಾತ್ರ ಬ್ಯಾಲೆನ್ಸ್ ಕೊಡಬೇಕು. 60,000 ಬರುತ್ತೆ. ಸೊ ಇನ್ಯಾವುದು ಕ್ವಶನ್ಸ್ ಅಲ್ಲಿ ಇಲ್ಲ. ಟೋಟಲ್ ಮಾಡ್ಕೊಂಡ್ರೆ ನಿಮಗೆ 60,000 ಏನ್ ಬರುತ್ತಪ್ಪ ಅಂದ್ರೆ ರೆವಿನ್ಯೂ ಪ್ರಾಫಿಟ್ ಬರುತ್ತೆ. ದಿಸ್ ಇಸ್ ರೆವಿನ್ಯೂ ಪ್ರಾಫಿಟ್. ಇದು ರೆವಿನ್ಯೂ ಪ್ರಾಫಿಟ್ ಅಂತ ಕರಿತೀವಿ. ಸೊ ಈ ರೆವಿನ್ಯೂ ಪ್ರಾಫಿಟ್ ಅನ್ನು ಕೂಡ ನೀವೇನು ಕ್ಯಾಪಿಟಲ್ ಪ್ರಾಫಿಟ್ ನ ಶೇರ್ ಮಾಡಿದ್ರ ಹಾಗೆ ಇದನ್ನು ಕೂಡ ಶೇರ್ ಮಾಡಬೇಕು. ಶೇರ್ ಮಾಡ್ತೀರಾ ಅಂದ್ರೆ ಸೇಮ್ ಹೋಲ್ಡಿಂಗ್ ಕಂಪನಿ ಮತ್ತೆ ಮೈನಾರಿಟಿಗೆ ಶೇರ್ ಮಾಡಬೇಕು. ಸೊ ಅವರ ರೆವಿನ್ಯೂ ಪ್ರಾಫಿಟ್ ಎಷ್ಟು ಬಂದಿರುತ್ತೋ ಆ ಬೇಸ್ ಮೇಲೆ ಅವ್ರ ರೇಷಿಯೋನ ಕೊಡಬೇಕು. ಈಗ ರೆವಿನ್ಯೂ ಪ್ರಾಫಿಟ್ ಟೋಟಲ್ ಇರೋದು ಎಷ್ಟಪ್ಪ ಅಂದ್ರೆ ನನ್ನ ಹತ್ರ 60,000 ಇದೆ. ಇದರಲ್ಲಿ 4/5 ಮಾಡಿಕೊಂಡು ಹೋಲ್ಡಿಂಗ್ ಕಂಪನಿ ಕೊಟ್ರೆ 4/5 ಮಾಡಿಕೊಂಡು ಹೋಲ್ಡಿಂಗ್ ಕಂಪನಿಗೆ ಕೊಟ್ರೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 48,000 ರುಪೀಸ್ ಹೋಲ್ಡಿಂಗ್ ಕಂಪನಿಗೆ ಕೊಡಬೇಕು. ಇನ್ನು ಬ್ಯಾಲೆನ್ಸು 1 ಪೋರ್ಷನ್ ಅಂದರೆ 60,000 ಇಂಟು 1/5 ಮಾಡಿಕೊಂಡ್ರೆ ಇಂಟು 1/5 ಮಾಡಿದ್ರೆ ಇನ್ನು 12,000 ರುಪೀಸ್ ಮೈನಾರಿಟಿಗೆ ಕೊಡಬೇಕಾಗುತ್ತೆ. ಸೊ ಇದು ಹೋಲ್ಡಿಂಗ್ ಕಂಪನಿ. ಸೊ ಪ್ರೀ ಅಕ್ವಿಜೇಷನ್ನು ನೀವು ಶೇರ್ ಮಾಡಬೇಕು ಕ್ಯಾಪಿಟಲ್ ಪ್ರಾಫಿಟ್ನ, ರೆವಿನ್ಯೂ ಪ್ರಾಫಿಟ್ ಪೋಸ್ಟ್ ಅಕ್ವಿಜೇಷನ್ ಕೂಡ ಶೇರ್ ಮಾಡಬೇಕು. ಇದು 3 ಸ್ಟೆಪ್ ಮ್ಯಾಂಡೇಟರಿ, ಹೀಗೆ ಮಾಡಬೇಕು. ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3 3 ಸ್ಟೆಪ್ಪನ್ನು ಮಾಡಬೇಕು. ಈ 3 ಸ್ಟೆಪ್ ಮಾಡಿದ್ದಾದ್ಮೇಲೆ ಮೈನಾರಿಟಿ ಇಂಟ್ರೆಸ್ಟ್ ಅನ್ನ ಮಾಡಬೇಕು. ಈ 3 ಸ್ಟೆಪ್ ಮಾಡಿದ್ರೆ ನಿಮಗೆ ಮೈನಾರಿಟಿ ಇಂಟ್ರೆಸ್ಟ್ ಬಂತು ಅಂತಾನೆ ಅರ್ಥ. ಹೇಗೆ ಮಾಡಬೇಕಪ್ಪ ಅಂದ್ರೆ ಫಸ್ಟ್ ನೀವೇನ್ ತಗೋಬೇಕಪ್ಪ ಅಂದ್ರೆ ಫೇಸ್ ವ್ಯಾಲ್ಯೂ ಆಫ್ ಶೇರ್ಸ್ ಹೆಲ್ಡ್ ಬೈ ಮೈನಾರಿಟಿ ಶೇರ್ ಹೋಲ್ಡರ್ಸ್. ಸೊ ಇದು ಎಲ್ಲಿರುತ್ತೆ ಮೈನಾರಿಟಿ ಶೇರ್ ಹೋಲ್ಡರ್ಸ್? ಸೊ ಇದು ಎಲ್ಲಿರುತ್ತಪ್ಪ ಅಂತ ಹೇಳಿದ್ರೆ ಆನ್ಸರ್ ನೋಡಿ, ನಿಮ್ಮ ಸ್ಟೆಪ್ ನಂಬರ್ 1 ಅಲ್ಲಿ ಆನ್ಸರ್ಸ್ ಇದಕ್ಕೆ ಸಿಗುತ್ತೆ. ಇದು ನಿಮ್ಮ ಸ್ಟೆಪ್ ನಂಬರ್ 1 ಅಲ್ಲಿ ಆನ್ಸರ್ ಇರುತ್ತೆ. ಸೊ ಫೇಸ್ ವ್ಯಾಲ್ಯೂ ಆಫ್ ಶೇರ್ಸ್ ಹೆಲ್ಡ್ ಬೈ, ಇಲ್ಲಿ 2 ವರ್ಡ್ ಇರೋದು, ಒಂದು ಫೇಸ್ ವ್ಯಾಲ್ಯೂ, ಸೊ ಇನ್ನೊಂದು ಶೇರ್ಸ್ ಹೆಲ್ಡ್ ಬೈ ಮೈನಾರಿಟಿ ಶೇರ್ ಹೋಲ್ಡರ್ಸ್. ಸರಿನಾ? ಸೊ ಒಂದು ಫೇಸ್ ವ್ಯಾಲ್ಯೂ, ಇನ್ನೊಂದು ಶೇರ್ಸ್ ಹೆಲ್ಡ್ ಬೈ ಮೈನಾರಿಟಿ ಶೇರ್ ಹೋಲ್ಡರ್ಸ್. ಫಸ್ಟ್ ಸ್ಟೆಪ್ ಅಲ್ಲಿ ಇದೆ ನೋಡಿ. ನಂಬರ್ ಆಫ್ ಶೇರ್ಸ್ ಹೆಲ್ಡ್ ಬೈ ಮೈನಾರಿಟಿ ಶೇರ್ ಹೋಲ್ಡರ್ಸ್ ಹತ್ರ ಎಷ್ಟಿದೆಯಪ್ಪ ಅಂದ್ರೆ 14,000 ಇದೆ. ಫೇಸ್ ವ್ಯಾಲ್ಯೂ ಅಂದ್ರೆ ಕ್ವಶನ್ ಅಲ್ಲೇ ಕೊಟ್ಟಿರ್ತಾರೆ. ಫೇಸ್ ವ್ಯಾಲ್ಯೂ ಎಷ್ಟಪ್ಪ ಅಂತ ಹೇಳಿದ್ರೆ 10 ರೂಪಾಯಿ ಫೇಸ್ ವ್ಯಾಲ್ಯೂ ಕ್ವಶನ್ ಅಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಸೊ ನೀವು ಮೈನಾರಿಟಿ ಇಂಟ್ರೆಸ್ಟ್ ಅನ್ನ ಮಾಡಬೇಕಾದ್ರೆ ಸೊ ಮೈನಾರಿಟಿ ಹತ್ರ ಎಷ್ಟು ಶೇರ್ಸ್ ಇದೆಯಪ್ಪ ಅಂದ್ರೆ 14,000 ಶೇರ್ಸ್ ಇದೆ, ಇಂಟು 10 ರುಪೀಸ್ ಅನ್ನ ಮಾಡ್ಕೋಬೇಕು.
ಇಂಟು 10 rupees ಮಾಡಿದ್ರೆ ಎಷ್ಟು ಬರುತ್ತಪ್ಪ ಅಂದ್ರೆ 1,40,000 ಮೈನಾರಿಟಿ ಶೇರ್ ಹೋಲ್ಡರ್ಸ್ದು ಫೇಸ್ ವ್ಯಾಲ್ಯೂ ಆಫ್ ಶೇರ್ಸ್ ಸಿಗುತ್ತೆ. ದಟ್ ಈಸ್ ಫೇಸ್ ವ್ಯಾಲ್ಯೂ ಆಫ್ ಶೇರ್ಸ್ ಎಲ್ಡ್ ಬೈ ಮೈನಾರಿಟಿ ಅಂದ್ರೆ ಮೈನಾರಿಟಿ ಹತ್ರ ಎಷ್ಟು ಶೇರ್ಸ್ ಇದೆ ಸ್ಟೆಪ್ 1 ಅಲ್ಲಿ ಸಿಗುತ್ತೆ, ಫೇಸ್ ವ್ಯಾಲ್ಯೂ ಕ್ವಶನ್ ಅಲ್ಲಿ ಇರುತ್ತೆ, ಮಲ್ಟಿಪ್ಲೈ ಮಾಡ್ಕೊಂಡ್ರೆ ನಿಮಗೆ 1,40,000 ಸಿಗುತ್ತೆ. ಇದಕ್ಕೆ ನೀವೇನನ್ನ ಮಾಡಬೇಕಪ್ಪ ಅಂದ್ರೆ ಏನ್ ಆಡ್ ಮಾಡಬೇಕು ಅಂದ್ರೆ ಶೇರ್ ಆಫ್ ಕ್ಯಾಪಿಟಲ್ ಪ್ರಾಫಿಟ್. ಶೇರ್ ಆಫ್ ಕ್ಯಾಪಿಟಲ್ ಪ್ರಾಫಿಟ್ ಇದು ಎಲ್ಲಿರುತ್ತೆ ಅಂತ ಹೇಳಿದ್ರೆ ನಿಮ್ಮ ಸ್ಟೆಪ್ ನಂಬರ್ 2 ನಲ್ಲಿ ನೋಡಿ, ಮೈನಾರಿಟಿಗೆ ಶೇರ್ ಅನ್ನ ಮಾಡಿದಿರ, ಮೈನಾರಿಟಿಗೆ ಕ್ಯಾಪಿಟಲ್ ಪ್ರಾಫಿಟ್ ನ ಶೇರ್ ಮಾಡಿದಿರ. ಶೇರ್ ಮಾಡಿದಾಗ ಅವ್ರಿಗೆ ಎಷ್ಟು ಬಂದಿದೆ 84,800 ಏನ್ ಬಂದಿದೆ 84,800 ಅನ್ನ ತಗೋಬೇಕು. ಎರಡನೇ ಸ್ಟೆಪ್ ಅಲ್ಲಿ ಇರುತ್ತೆ ನೋಡಿ. ನೀವು ಕ್ಯಾಪಿಟಲ್ ಪ್ರಾಫಿಟ್ ನ ಆಡ್ ಮಾಡಿದಾದ್ಮೇಲೆ ನೀವು ಇನ್ನೇನ್ ಆಡ್ ಮಾಡ್ಬೇಕಪ್ಪ ಅಂದ್ರೆ ಆಡ್ ಶೇರ್ ಆಫ್ ರೆವಿನ್ಯೂ ಪ್ರಾಫಿಟ್. ಶೇರ್ ಆಫ್ ರೆವಿನ್ಯೂ ಪ್ರಾಫಿಟ್ ಇದು ಎಲ್ಲಿರುತ್ತೆ ಅಂತ ಹೇಳಿದ್ರೆ ನಿಮ್ಮ ಸ್ಟೆಪ್ ನಂಬರ್ 3 ನಲ್ಲಿ ನೋಡಿ, ನಾವು ಮೈನಾರಿಟಿಗೆ ರೆವಿನ್ಯೂ ಪ್ರಾಫಿಟ್ ಅನ್ನ ಶೇರ್ ಮಾಡಿದೀವಿ, ಸರಿನಾ? ಸೊ ಈ ರೆವಿನ್ಯೂ ಪ್ರಾಫಿಟ್ ಅನ್ನ ನೀವು ಆಡ್ ಮಾಡಬೇಕು. ಮೈನಾರಿಟಿಗೆ ಎಷ್ಟು ಬಂದಿದೆ 12,000 ಬಂದಿದೆ, 12,000 rupees ಬಂದಿದೆ, ಸರಿನಾ? ಸೊ ಈಗ ನೀವು ಈ ಮೂರನ್ನು ಟೋಟಲ್ ಮಾಡಿದ್ರೆ ಸೊ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 2,36,800 rupees ಬರುತ್ತೆ. ಇದನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಮೈನಾರಿಟಿ ಇಂಟ್ರೆಸ್ಟ್ ಅಂತ ಕರಿತೀವಿ. ಸೊ ಈಗ ನೀವು 4 ಸ್ಟೆಪ್ ಅನ್ನ ಕಂಪಲ್ಸರಿ ಮಾಡಲೇಬೇಕು. ಸೆಕ್ಷನ್ ಸಿ 14 ಮಾರ್ಕ್ಸ್ ಮಾಡಕ್ ಬಂದಾಗಲೂ ಕೂಡ ನೀವು ಹೀಗೆ ಮಾಡಬೇಕು, ಸರಿನಾ? ಸೊ ಇದು ಸೆಕ್ಷನ್ ಬಿ ಗೆ 8 ಮಾರ್ಕ್ಸ್ ಗೆ ಕೇಳ್ತಕ್ಕಂಥ ಒಂದು ಕ್ವಶನ್. ಸೊ ಮೈನಾರಿಟಿ ಇಂಟ್ರೆಸ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಅಂದ್ರೆ ಫಸ್ಟ್ ರೇಷಿಯೋ ಮಾಡ್ಕೊಳ್ಳಿ, ಆಮೇಲೆ ಕ್ಯಾಪಿಟಲ್ ಪ್ರಾಫಿಟ್, ಆಮೇಲೆ ರೆವಿನ್ಯೂ ಪ್ರಾಫಿಟ್. ಈ 3 ಸ್ಟೆಪ್ ಮಾಡಿದ್ರ ಅಂದ್ರೆ ನಿಮ್ಗೆ 4ನೇ ಸ್ಟೆಪ್ ಮೈನಾರಿಟಿ ಇಂಟ್ರೆಸ್ಟ್ ನಿಮ್ಗೆ ಈಸಿಯಾಗಿ ಸಿಗುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.